ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಹಾಗೂ ಮಾಜಿ ನಗರಸಭಾಧ್ಯಕ್ಷರಾದ ವಿಜಯಲಕ್ಷ್ಮಿ ರಘುನಂದನ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಸಾರುವ 1,000 ಭಾವಚಿತ್ರ ಪ್ರದರ್ಶನ ಏರ್ಪಡಿಸಿದ್ರು. ಭಾವಚಿತ್ರ ಪ್ರದರ್ಶನದಲ್ಲಿ ಅಂಬೇಡ್ಕರ್ ಅವರ ಬಾಲ್ಯ ಬೆಳವಣಿಗೆ, ಶಿಕ್ಷಣ, ಹೋರಾಟ, ಸಾಧನೆಯ ಭಾವಚಿತ್ರಗಳು ನೋಡುಗರ ಮನಸೂರೆಗೊಂಡವು. ವಿಸಿಟ್ ಮಾಡ್ತಾರೆ. ಥ್ಯಾಂಕ್ ಯು. ಬನ್ನಿ. ಅಂಬೇಡ್ಕರ್ ಅವರು ಸಂಗ್ರಹ ಮಾಡೋದು ಅವರೇ ಒಳ್ಳೆಯದಾಗಲಿ. ಅವ್ರ ಕುಟುಂಬದವ್ರ ಜೊತೆ ಇರೋವಂಥದ್ದು. ಒಳ್ಳೆ ಪ್ರಯತ್ನ ಮಾಡಿದ್ರೆ ಬಿಸಿಲಾಯ್ತು. ಬಿಸಿಲಾಯ್ತು ಶಾಮಿಯಾನ. ರಾಜಕೀಯ ಜೀವನದ ಪೂರ್ತಿ ಒಂದು ಯಾವ್ಯಾವ ದಿಸೆಯಲ್ಲಿ ಏನೇನಾಯಿತು ಅನ್ನೋದು. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ರಘುನಂದನ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಲ್ಲರ ಉಸಿರಿನಲ್ಲಿ ಬೆರೆತುಕೊಂಡು ನಮ್ಮೆಲ್ಲರಿಗೂ ಜೀವನ ಆಧಾರವಾಗಿದ್ದಾರೆ. ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅವರ ಆದರ್ಶಗಳನ್ನು ಪಾಲಿಸಬೇಕು ಎಂದರು. ಅದಕ್ಕೋಸ್ಕರ ಅವರ ಚಿತ್ರಗಳಲ್ಲೇ ನಾವು ಅವ್ರನ್ನ ಕಾಣ್ತಾ ಇದ್ವಿ. ಅವರು ಯಾವತ್ತೂ ಜೀವಂತವಾಗಿದ್ದಾರೆ ಅನ್ನೋ ಒಂದು ಭಾವನೆ ನಮಗೆ. ಅವರು ಉಸಿರೋಗಿರ್ಬೋದು, ಆದರೆ ಅವರು ಎಲ್ಲರ ಉಸಿರಲ್ಲೂ ಬೆರೆತ್ಕೊಂಡಿದ್ದಾರೆ. ನಮಗೆಲ್ಲ ಒಂದು ಜೀವನ ಆಧಾರ ಆಗಿದ್ದಾರೆ. ಅವ್ರನ್ನ ನಾವು ಹತ್ರದಿಂದ ನೋಡದೇ ಇರೋದ್ರಿಂದ ಅವರ ಭಾವಚಿತ್ರಗಳನ್ನ ನೋಡಿಕೊಂಡೇ ನಾವು ಇದುವರೆಗೂ ಬೆಳೆದು ಬಂದಿದ್ದೀವಿ. ಆ ಭಾವಚಿತ್ರಗಳನ್ನೆಲ್ಲ ಸಂಗ್ರಹಣ ಮಾಡಿ ಅವರು ಏನೇನು ಕೆಲಸ ಮಾಡಿದ್ದಾರೆ, ಯಾವ್ಯಾವ ರೀತಿ ಅವರು ಸಾಧನೆಗಳು ಮಾಡಿದ್ದಾರೆ ಅನ್ನೋ ಒಂದು ಫೋಟೋಸ್ಗಳನ್ನೆಲ್ಲ ನಾನು ಸಂಗ್ರಹಿಸಿ ಇದು ನಾನು ಒಬ್ಬರ ಹೆಸರು ಹೇಳಲೇಬೇಕು. ಲೀಲಾ ಅಪ್ಪಾಜಿ ಅವ್ರ ಹತ್ರ ಈ ಕಲೆಕ್ಷನ್ಸ್ ಎಲ್ಲ ಇತ್ತು. ಅದನ್ನು ನಾನು ಜನಗಳಿಗೆಲ್ಲ ತೋರಿಸಿದ್ರೆ ಅವರು ಆ ಭಾವಚಿತ್ರಗಳನ್ನ ನೋಡಿ ಸಂತೋಷ ಪಡ್ತಾರೆ ಅಂತ ಭಾವನೆ ಇಟ್ಕೊಂಡು ಈ ಗ್ಯಾಲರಿನ ನಾನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಮಾಧ್ಯಮ ವಕ್ತಾರರಾದ ದೀಪಕ್ ಕೆಎನ್, ಕೆಪಿಸಿಸಿ ರಾಜ್ಯ ಸಮಿತಿ ಸದಸ್ಯರಾದ ಕೆಎಚ್ ಲವ, ವಕೀಲರಾದ ಮಹೇಶ್, ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ದಲಿತ ಮುಖಂಡರುಗಳಾದ ವೆಂಕಟಾಚಲಯ್ಯ, ಮಂಗಳಾ ಯೋಗೇಶ್, ಲೀನ್ ರಘುನಂದನ್, ವಿಜಯ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.